ಓಂ ವಿಘ್ನೇಶ್ವರಾಯ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವముಪಾಸ್ಮಹೇ. ನನ್ನ ಹೆಸರು ನಾರಾಯಣ್ ಪ್ರಸಾದ್ ಅಂತ. ಮೊದಲು ಪಬ್ಲಿಕ್ ಟಿವಿಲಿ ಪ್ರೇತಾತ್ಮ ತೆಗೆಯೋದು, ಬ್ಲ್ಯಾಕ್ ಮ್ಯಾಜಿಕ್ ತೆಗೆಯೋದು ಇವೆಲ್ಲ ಹೇಳ್ತಾ ಇದ್ದೆ. ಮತ್ತು ಜ್ಯೋತಿಷ್ಯನ ಒಂದು 25 ವರ್ಷದಿಂದ ಹೇಳ್ತಾ ಇದ್ದೀವಿ. ಫ್ರೆಂಡ್ಸು ರಿಲೇಷನ್ ಒತ್ತಡದಿಂದ ಈಗ ಜನಗಳಿಗೆ ಹೇಳೋಣ ಅಂತ ಯೂಟ್ಯೂಬ್ ಚಾನಲ್, ಈಗ ಒಂದು 13 ದಿನದಿಂದ ಯೂಟ್ಯೂಬ್ ಚಾನಲ್ ಮಾಡಿದ್ದೀವಿ. ಆ ಯೂಟ್ಯೂಬ್ ಚಾನಲಲ್ಲೂ ನೆಕ್ಸ್ಟ್ ವೀಕಿಂದ ವಾಟ್ಸಪ್ ನಂಬರ್ ಹಾಕ್ತೀವಿ. ನಿಮ್ಮ ಡೇಟ್ ಆಫ್ ಬರ್ತು, ಟೈಮಿಂಗು ಮತ್ತು ಡಿಸ್ಟಿಕ್ ಕೊಟ್ಟರೆ ನೀವು ಯಾವುದೇ 3 ಕ್ವಶನ್ ಕೇಳಿದ್ರು ಫ್ರೀಯಾಗಿ ಆನ್ಸರ್ ಮಾಡ್ತೀವಿ. ಆಮೇಲೆ ನಿಮಗೆ ಯಾವುದೇ ಮಾಟ ಮಂತ್ರಕ್ಕೆ ಸಂಬಂಧಪಟ್ಟಂಗೆ, ಇಲ್ಲ ಬ್ಲ್ಯಾಕ್ ಮ್ಯಾಜಿಕ್ ಸಂಬಂಧಪಟ್ಟಂಗೆ, ಇಲ್ಲ ಪ್ರೇತಾತ್ಮಕ್ಕೆ ಸಂಬಂಧಪಟ್ಟಂಗೆ ಏನೇ ಇದ್ರೂ ನೀವು ಮೆಸೇಜ್ ಮಾಡ್ಬೋದು, ಮಾತಾಡ್ಬೋದು. ನಾವು ಉಚಿತವಾಗಿ ನಿಮಗೆ ಅದಕ್ಕೆ ಪರಿಹಾರವನ್ನು ಕೊಡ್ತೀವಿ. ಈಗ 2025ರ ಮಾಸ ಭವಿಷ್ಯ ಹೇಳ್ತಾ ಇದ್ದೀವಿ. ಅದರಲ್ಲಿ ವೃಶ್ಚಿಕ ರಾಶಿ ಇದೆ. ಇವತ್ತು ವೃಶ್ಚಿಕ ರಾಶಿ ರಾಷ್ಟ್ರಾಧಿಪತಿ ಬಂದು ಮಂಗಳ ಬಂದು ಭೂಮಿ ಮಗ ಅಂತಾರೆ. ಭೂಮಿ ಮಗ ಬಂದು ಮಂಗಳ. ಈ ವೃಶ್ಚಿಕ ರಾಶಿ ಅವರ ನಕ್ಷತ್ರ ವಿಶಾಖ 4ನೇ ಪಾದ, ಅನುರಾಧ ಜ್ಯೇಷ್ಠ ನಕ್ಷತ್ರ. ನಿಮ್ಮ ಸ್ವಭಾವ, ನಿಮ್ಮದು ದೃಢವಾದ ಮತ್ತು ಸ್ಥಿರವಾದ ಮನೋಭಾವನೆ, ನಿಮ್ಮದೇ ಆದ ನಂಬಿಕೆಗಳನ್ನು ಹೊಂದಿರುತ್ತೀರಿ. ಯಾವುದೇ ವಿಷಯದಲ್ಲಿ ಭರವಸೆಯಿಂದ ಮುನ್ನಡೆಯುತ್ತೀರಿ. ಒಂಟಿಯಾಗಿ ಜೀವನದಲ್ಲಿ ಹೋರಾಡುತ್ತೀರಿ ಮತ್ತು ಕಠಿಣವಾಗಿ ಮಾತನಾಡುತ್ತೀರಿ. ನಿಶ್ಚಲವಾಗಿರುತ್ತೀರಿ. ಶಕ್ತಿವಂತರು ನೀವು. ಒತ್ತಡ ಮಾಡದಿದ್ದರೆ ನಿಮ್ಮನ್ನು ಬದಲಿಸುವುದು ಕಷ್ಟ. ತುಂಬ ಮಂಡು ಸ್ವಭಾವ ನಿಮ್ಮದು. ಈಗ ಫೆಬ್ರವರಿ ಮಾಸ ಭವಿಷ್ಯ 2025 ವೃಶ್ಚಿಕ ರಾಶಿ. ನಿಮ್ಮ ಜನ್ಮ ಕುಂಡಲಿ ಜಾತಕ ಬೇರೆ, ನಿಮ್ಮ ಜಾತಕದ ದಶಾಭುಕ್ತಿ ಅದು ಬೇರೆ. ಇದು ವೃಶ್ಚಿಕ ರಾಶಿಯವರ ರಾಶಿಫಲ. ಇದು ರಾಶಿಫಲ ಸೂರ್ಯ ಚಂದ್ರರ ಮೇಲೆ ಆ ಕಾಲಕ್ಕೆ ತಕ್ಷಣ ಚೇಂಜ್ ಆಗ್ತಾ ಇರ್ತಿದೆ. ಅದು ರಾಶಿಫಲ. ಇದು ರಾಶಿಫಲದಲ್ಲಿ ವೃಶ್ಚಿಕ ರಾಶಿಯವರಿಗೆ ಲಗ್ನದಲ್ಲಿ ವೃಶ್ಚಿಕ ಲಗ್ನ, ಮಂಗಳ ಅಧಿಪತಿ, ಮಂಗಳ ಬಂದು ಎಂಟರಲ್ಲಿದ್ದಾರೆ. ಒಂದು ಸ್ವಲ್ಪ ಆರೋಗ್ಯ ಸಮಸ್ಯೆ ಚಿಕ್ಕಾಪುಟ್ಟ ಇರ್ತವೆ. ಸ್ವಲ್ಪ ನೀವು ಅದನ್ನು ಶಾಂತಿ ಮಾಡ್ಕೊಬೇಕಾಗುತ್ತೆ. ಶಾಂತಿ ಅಂದ್ರೇನಿಲ್ಲ, ಮಂಗಳನ ಮಂತ್ರ ಇದ್ದರೆ ಮಂಗಳವಾರದ ಹೊತ್ತು ಒಂದು 21 ಬಾರಿ ಹೇಳಿ. ಮಂಗಳವಾರ ಆ ಸಣ್ಣ ಪುಟ್ಟ ಏನೇ ತೊಂದರೆ ಇದ್ದು ಹೋಗುತ್ತೆ. ಮಂಗಳನ ಮಂತ್ರ ಬಂದು ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂಚ ಮಂಗಲಂ ಪ್ರಣಮಾಮ್ಯಹಂ. ಈ ಮಂತ್ರನ 21 ಬಾರಿ ಒಂದು 3 ಮಂಗಳವಾರ ಮಾಡಿ, ಏನೂ ತೊಂದರೆ ಇಲ್ಲ, ಆರಾಮಾಗ್ತೀರಾ. 2ನೇ ಮನೆ ಧನಾಧಿಪತಿ ಗುರು ಬಂದು 7ನೇ ಮನೆಯಲ್ಲಿದ್ದಾರೆ. 7ನೇ ಮನೆಯಿಂದ ಏನು ತೊಂದರೆ ಇಲ್ಲ, ಗುರುಬಲ ಇದೆ. ಆದರೆ ವ್ಯಾಪಾರ ನಷ್ಟನೂ ಆಗಲ್ಲ, ಲಾಭನೂ ಆಗಲ್ಲ, ಮಾಮೂಲಾಗಿ ಇರುತ್ತೆ. ಆದರೂ ಗುರುಬಲ ಇದೆ, ಏನು ತೊಂದರೆ ಇಲ್ಲ, ಮೀಡಿಯಂ ಜೀವನ ಮಾಮೂಲಾಗಿರುತ್ತೆ. 3ನೇ ಮನೆಯ ಸೂರ್ಯ ಬುಧ, ಸಹೋದರ ಸಹೋದರಿಯರದು. ಸೂರ್ಯ ಬಂದು ಪಾಪಗ್ರಹ, ಬುಧ ಬಂದು ಶುಭಗ್ರಹ. ಆದ್ದರಿಂದ ಅಣ್ಣ ತಮ್ಮದಿರಲ್ಲಿ, ಅಕ್ಕ ತಂಗಿಯರಲ್ಲಿ ಮಾಮೂಲಾಗೇ ಇರುತ್ತೆ. ಮೀಡಿಯಮ್, ಗಲಾಟೆನೂ ಇಲ್ಲ, ಈ ಥರ ಸಂತೋಷನೂ ಇಲ್ಲ, ಮಾಮೂಲು ಮೀಡಿಯಮ್ ಬರುತ್ತೆ ನಿಮಗೆ. 4ರಲ್ಲಿ ಶನೀಶ್ವರ ಅಂದರೆ ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆರೋಗ್ಯ ಹುಷಾರಿಲ್ಲ ಅಂದರೆ ತಾಯಿನ ಒಂದು ಸ್ವಲ್ಪ ಹುಷಾರು ನೋಡ್ಕೊಳ್ಳಿ. ಯಾಕಂದರೆ 4ನೇ ಮನೆ ಶನೀಶ್ವರ ಇತ್ತು ಅಂದರೆ ತಾಯಿ ಆರೋಗ್ಯದಲ್ಲಿ ಏರುಪೇರು ಆಗ್ತಾರೆ. ಆ ಥರ ಏನಾದ್ರು ಇದ್ದರೆ ನೀವು ನೆಕ್ಸ್ಟ್ ಮಂತ್ 29ರಿಂದ ಏನಿಲ್ಲ, ಆರಾಮಾಗುತ್ತೆ. ಶನೀಶ್ವರ ಮುಂದೆ ಹೋಗುತ್ತೆ. ಅಲ್ಲಿ ಗಂಟ ತಾಯಿ ಆರೋಗ್ಯ ಸಮಸ್ಯೆ ಇದ್ದರೆ ಕೇರ್ಲೆಸ್ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಮನೆಯಲ್ಲಿ ಶನೀಶ್ವರ ಈ 2.5 ವರ್ಷದಿಂದ ಮನೆಯಲ್ಲಿ 4ನೇ ಮನೆ ಇರೋದ್ರಿಂದ ನಿಮ್ಮ ದಶಾಭುಕ್ತಿ ಚೆನ್ನಾಗಿಲ್ಲ ಅಂದರೆ ಶನೀಶ್ವರ ಇರೋದ್ರಿಂದ ಕುಟುಂಬದಲ್ಲಿ ಒಂದು ಸ್ವಲ್ಪ ನೆಮ್ಮದಿ ಇರಲ್ಲ ನಿಮಗೆ. ನೆಕ್ಸ್ಟ್ ಮಂತ್ 29ರ ನಂತರ ಕುಟುಂಬದಲ್ಲಿ ನೆಮ್ಮದಿ ಬರುತ್ತೆ, ಏನೂ ತೊಂದರೆ ಇಲ್ಲ. 5ನೇ ಮನೆಯಲ್ಲಿ ಶುಕ್ರ ರಾಹು ಇದ್ದರೆ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಮಾತ್ರ ಶುಭ ಆಗುತ್ತೆ. ಶುಕ್ರ ಈ ಒಂದು 28 ದಿನ ಇರುತ್ತೆ. 28 ದಿನ ಶುಕ್ರ ಇರೋ ತನಕ ವಿದ್ಯಾರ್ಥಿಗಳು ಆರಾಮಿರುತ್ತೆ. ಆದರೆ 5ನೇ ಮನೆಯಲ್ಲಿ ರಾಹು ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಓದಲು ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ. ಪ್ರಾಬ್ಲಮ್ ಅಂದರೆ ಅವ್ರು ಓದಿರೋದೇ ಬರಲ್ಲ, ಬೇರೆ ಯಾವ ರೋಗ ಬರ್ತಾ ಇರ್ತವೆ. ಎಷ್ಟೇ ಕಷ್ಟ ಬಿದ್ದರೂ ಮಾರ್ಕ್ಸ್ ಬರಲ್ಲ, ಆ ಥರ ಪ್ರಾಬ್ಲಮ್ ಬರ್ತವೆ. ಆದರೆ ಶುಕ್ರ ಈ ಮಾಸ 5ರಿಂದ ಉಚ್ಚ ಶುಕ್ರ ಒಂದು ಸ್ವಲ್ಪ ಈ ತಿಂಗಳು ಆರಾಮಾಗಿರುತ್ತೆ. ಮತ್ತು ಮಕ್ಕಳ ಬಗ್ಗೆ ಹುಷಾರಾಗಿರಿ. ಈ 5ರಲ್ಲಿ ರಾಹು ಇರೋದ್ರಿಂದ ಮಕ್ಕಳಲ್ಲಿ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಚಿಕ್ಕಾಪುಟ್ಟ ಗಲಾಟೆ ಮಾಡೋಕೆ ಹೋಗಬೇಡ್ರಿ. 5ನೇ ಮನೆ ರಾಹು ಇದ್ದರೆ ಮಕ್ಕಳ ಮೇಲೆ ಗಲಾಟೆ ಆಗೋ ಚಾನ್ಸಸ್ ಇರುತ್ತೆ. ಆದಷ್ಟು ಕೋಪ ಮಾಡಬೇಡಿ, ಶಾಂತಿಯಿಂದ ವರ್ತನೆ ಮಾಡಿ. 6ರಲ್ಲಿ ಬಂದು ಖಾಲಿ ಇದೆ. 6ನೇ ಮನೆ ಬಂದು ಮೇಷ, ಮಂಗಳದ್ದು 8ರಲ್ಲಿದೆ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಬರ್ಬೋದು, ಕೇರ್ಲೆಸ್ ಮಾಡಬೇಡಿ. ಏನೇ ಆರೋಗ್ಯದಲ್ಲಿ ಏರುಪೇರು ಬಂದರೂ ತೋರಿಸಿ. ಇನ್ನೊಂದು ತಿಂಗಳಷ್ಟರಲ್ಲಿ ಮಂಗಳ ಚೇಂಜ್ ಆಗುತ್ತೆ. ಆಮೇಲೆ ಏನು ತೊಂದರೆ ಇಲ್ಲ, ಆರಾಮಾಗ್ತೀರ. 7ನೇ ಮನೆ ಗುರು, ದಾಂಪತ್ಯ ಜೀವನ. ಆ್ಯಕ್ಚುಲಿ ಸಪ್ತಮಾಧಿಪತಿ ಬಂದು ದಾಂಪತ್ಯ ಜೀವನ. 7ನೇ ಮನೆ ಗುರು ಇದ್ದರೆ ಕುಟುಂಬದಲ್ಲಿ ಸಂತೋಷ ಇರುತ್ತೆ, ದಾಂಪತ್ಯ ಜೀವನ ಸುಖವಾಗಿರುತ್ತೆ, ಏನು ತೊಂದರೆ ಇಲ್ಲ, ಆರಾಮಾಗಿರುತ್ತೆ. 8ರಲ್ಲಿ ಮಂಗಳ ಇದ್ದರೆ ಆಕ್ಸಿಡೆಂಟ್ಸು ಇದೆಲ್ಲ ಚಾನ್ಸಸ್ ಇರುತ್ತೆ. ಗಾಡಿ ವೇಗವಾಗಿ ಹೋಗಬೇಡಿ, ಸ್ವಲ್ಪ ಹುಷಾರಾಗಿ ಗಾಡಿ ನಡೆಸ್ಬೇಕಾದ್ರೆ ಹುಷಾರಾಗಿ ನಡೆಸಿ, ಕೇರ್ಲೆಸ್ ಆಗಿ ಓಡಿಸ್ಬೇಡಿ, ಭಾರಿ ಹುಷಾರಾಗಿದ್ದು ಓಡಿಸಿ. 9ರಲ್ಲಿ ಬಂದು
ಖಾಲಿ ಇದೆ. ಚಂದ್ರ ಭಾಗ್ಯಸ್ಥಾನ. ಚಂದ್ರ 9ನೇ ಮನೆ ಇರೋದ್ರಿಂದ ಮೀಡಿಯಂ ಇರುತ್ತೆ. 50% ಒಳ್ಳೇದು ಅಲ್ಲ ಕೆಟ್ಟದು ಅಲ್ಲ, ಮೀಡಿಯಂ ವ್ಯಾಪಾರಗಳೆಲ್ಲ ಸಮಾನಾಂತರವಾಗಿ ನಡೀತಾ ಇರುತ್ತೆ. ಇನ್ನೂ 1 ತಿಂಗಳು. 10ನೇ ಮನೆ ಉದ್ಯೋಗ ಸ್ಥಾನದ್ದು ಸೂರ್ಯ ಬಂದು 3ರಲ್ಲಿದೆ. ಉದ್ಯೋಗಿಗಳಿಗೆ ಆರಾಮಿರುತ್ತೆ. ಬುಧ ಇದೆ, ಶುಭಗ್ರಹ. ಸೂರ್ಯ 3ನೇ ಮನೆಯಲ್ಲಿದ್ರೆ ತುಂಬ ಒಳ್ಳೆಯದು. ವೃತ್ತಿ ಜೀವನದಲ್ಲಿರೋರಿಗೆ ಆರಾಮಾಗಿರ್ತೀರ. ಮೇಲಾಧಿಕಾರಿಗಳಿಂದ ಮರ್ಯಾದೆ ಎಲ್ಲ ಸಿಗುತ್ತೆ. ವೃತ್ತಿಲಿ ಬಡ್ತಿ ಸಿಗೋ ಚಾನ್ಸಸ್ ಇದೆ. ತುಂಬ ಚೆನ್ನಾಗಿರುತ್ತೆ, ಏನು ತೊಂದರೆ ಇಲ್ಲ ಉದ್ಯೋಗದಲ್ಲಿ. 11ನೇ ಮನೆ ಕೇತು ವ್ಯಾಪಾರ. 11ನೇ ಮನೆ ವ್ಯಾಪಾರದಲ್ಲಿ ಕೇತು ಇರೋದ್ರಿಂದ ಈ ಪೂಜಾ ಸಾಮಗ್ರಿಗಳು ಅದು ಇದು ಮಾರೋರಿಗೆಲ್ಲ ಭಾರಿ ಅದೃಷ್ಟ ಆಗಿದೆ. ಯಾಕೆಂದರೆ ಕೇತು ಬಂದು ಆಧ್ಯಾತ್ಮಿಕ ಸಂಬಂಧಪಟ್ಟ ಗ್ರಹ ಅದಿರೋದ್ರಿಂದ ಪೂಜಾ ವ್ಯಾಪಾರಿಗಳಿಗೆ ಅವ್ರಿಗೆಲ್ಲ ಭಾರಿ ಒಳ್ಳೆಯದಾಗುತ್ತೆ, ಅದ್ರ ಸಂಬಂಧಪಟ್ಟ ವಸ್ತುಗಳು ಅವ್ರಿಗೆ. ಆಮೇಲೆ ನೀವು ತೀರ್ಥಕ್ಷೇತ್ರ ಮಾಡೋ ಚಾನ್ಸಸ್ ಇರ್ತವೆ. ಇನ್ನೂ ಒಂದು ಕಾಲು ವರ್ಷ ಇರ್ತಿರಲ್ಲೇ ತೀರ್ಥಕ್ಷೇತ್ರಗಳು, ಪುಣ್ಯಕ್ಷೇತ್ರಗಳೆಲ್ಲ ಸುತ್ತ ಚಾನ್ಸ್ ಅದಷ್ಟೇ ಬರುತ್ತೆ ನಿಮಗೆ. ವಿದ್ಯಾರ್ಥಿಗಳಿಗೆ 5ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಓದಿನಲ್ಲಿ ಇನ್ನೂ ಒಂದು ಕಾಲು ವರ್ಷ ರಾಹು ಅಲ್ಲೇ ಇರ್ತಾನೆ. ಓದಿನಲ್ಲಿ ಒತ್ತಡ ಬರುತ್ತೆ. ವಿದ್ಯಾರ್ಥಿಗಳು ಆ ಓದಿನಲ್ಲಿ ಒತ್ತಡ ಬರಬಾರ್ದು ಅಂದರೆ ರಾಹು ಮಂತ್ರ ಆಗಲಿ, ಈ ರಾಹು ಎಲ್ಲ ಗ್ರಹಗಳಿಗೂ, ಎಲ್ಲ ದೈತ್ರಿಗೂ ಗುರುವಾದ ಶುಕ್ರಾಚಾರ್ಯ ಮಂತ್ರ, ಶುಕ್ರಗ್ರಹದ ಮಂತ್ರ ಆಗಲಿ ಇಲ್ಲ ರಾಹು ಮಂತ್ರ ಆಗಲಿ ಹೇಳಿದ್ರೆ ಏನೂ ತೊಂದರೆ ಇಲ್ಲ. ಶುಕ್ರನ ಮಂತ್ರ ಆಗಲಿ ಹೇಳಿ, ಇಲ್ಲ ರಾಹುದಾನ ಹೇಳಿ. ಶುಕ್ರನ ಮಂತ್ರ ಹೇಳ್ತೀನಿ. ನಿಮ್ಮ ಕುಂದ ಮೃಣಾಲಾಭಂ ದೈತ್ಯಾನಾಂ ಪರಮಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ಈ ಮಂತ್ರನ 21 ಬಾರಿ ಶುಕ್ರವಾರನ ಹೇಳಿ, ಇಲ್ಲ ರಾಹು ಮಂತ್ರ ಆದರೂ ಹೇಳಿ. ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯಾದಿ ಮರ್ದನಂ ಸಿಂಹಿಕಾ ಗರ್ಭ ಸಂಭೂತಂ ತಂ ರಾಹುಂ ಪ್ರಣಮಾಮ್ಯಹಂ. ಈ ಮಂತ್ರವನ್ನು ಶುಕ್ರವಾರನ ಹೇಳಿ. ರಾಹುಗೆ ಅಂತ ಯಾವುದು ವಾರ ಇಲ್ಲ. ರಾಹು ಕೇತುಗಳು ಛಾಯಾಗ್ರಹ. ಈ ರಾಹು ಮಂತ್ರವನ್ನು ಶುಕ್ರವಾರನ ಹೇಳಿ. ವಿದ್ಯಾರ್ಥಿಗಳು ತೊಂದರೆ ಇಲ್ಲ. ಮಕ್ಕಳಿಂದ ಏನು ತೊಂದರೆ ಆಗಿದ್ರೆ, ಮನೇಲಿ ಗಲಾಟೆ ಇದ್ದರೆ ನೀವು ಈ ಶುಕ್ರ ಮಂತ್ರ ಆಗಲಿ ರಾಹು ಮಂತ್ರ ಆಗಲಿ ಶುಕ್ರವಾರದ ಹೊತ್ತೊಂದು 21 ಬಾರಿ 3 ಶುಕ್ರವಾರ 5 ಶುಕ್ರವಾರ ಹೇಳಿ, ಎಲ್ಲ ಸಾಲ್ವ್ ಆಗುತ್ತೆ. ಬರೋ ತಿಂಗಳಿಂದ ಚೆನ್ನಾಗಿದೆ, ತೊಂದರೆ ಇಲ್ಲ. ಆದರೆ ವೃಶ್ಚಿಕ ರಾಶಿಯವರಿಗೆ ದಶಾಭಕ್ತಿ ಚೆನ್ನಾಗಿದ್ದರೆ ಏನು ತೊಂದರೆ ಇಲ್ಲ. ಏಕೆಂದರೆ ಪ್ರಧಾನಿ ನರೇಂದ್ರ ಮೋದಿ ಅವ್ರದ್ದು ಇದೆ ವೃಶ್ಚಿಕ ರಾಶಿ. ಸಾಡೆ ಸಾತಿ ಇದ್ದಾಗೇನೆ ನರೇಂದ್ರ ಮೋದಿ ಅವರು ಮುಖ್ಯಮಂತ್ರಿ ಆಗಿದ್ದರು, ಪ್ರಧಾನಮಂತ್ರಿ ಆದರು. ದಶಾಭಕ್ತಿ ಚೆನ್ನಾಗಿದ್ರೆ ಏನು ತೊಂದರೆ ಇಲ್ಲ. ಯಾಕೆಂದರೆ ಇದೇ ನಿಮ್ಮ ವೃಶ್ಚಿಕ ರಾಶಿಯಲ್ಲಿ ಕೋಟ್ಯಾಂತರ ಜನ ಇದ್ದಾರೆ ಪ್ರಪಂಚದಲ್ಲಿ. ದಶಾಭಕ್ತಿನೇ ಮುಖ್ಯ. ದಶಾಭಕ್ತಿ ನೋಡಿ, ದಶಾಭಕ್ತಿ ಇಲ್ಲ ಅಂತ ಈ ಶಾಂತಿ ಮಾಡ್ಕೊಳ್ಳಿ. ನಿಮ್ಮ ಈಗ ವೃಶ್ಚಿಕ ರಾಶಿಯವರ ಶುಭ ದಿಕ್ಕು, ಶುಭ ವರ್ಣ ಹೇಳ್ತೀನಿ. ನಿಮ್ಮ ಪರ್ಮನೆಂಟ್ ಅದು ವೃಶ್ಚಿಕ ರಾಶಿ ಯಾರಿರ್ತಾರೆ ನಿಮ್ಮ ಪರ್ಮನೆಂಟಾಗಿ ನೀವು ಉಪಯೋಗ ಮಾಡಬೇಕಾದಂಥ ಇದು ವರ್ಣ ಆಗಲಿ, ಬಣ್ಣ ಆಗಲಿ, ಬಾಕ್ಲಾಗಲಿ, ಯಾವುದೇ ಕಲರ್ ಆಗಲಿ ಇವೆಲ್ಲ ನಿಮ್ಮ ಪರ್ಮನೆಂಟ್ ಆಗಿರೋವಂಥದ್ದು. ಶುಭ ವರ್ಣ ತಿಳಿ ಗುಲಾಬಿ, ಬಂಗಾರದ ಹಳದಿ, ತಾಮ್ರ ಕೆಂಪು, ಆಕಾಶ ನೀಲಿ ನಿಮಗೆ ಶುಭ ವರ್ಣಗಳಿದು. ಶುಭ ದಿನ ರವಿವಾರ, ಸೋಮವಾರ, ಮಂಗಳವಾರ ಮತ್ತು ಗುರುವಾರ ನಿಮಗೆ. ನಿಮ್ಮ ಶುಭ ಸಂಖ್ಯೆ 1, 2, 3. ಶುಭ ರತ್ನ ಅವಳ, ಪುಷ್ಯರಾಗ, ಮಾಣಿಕ್ಯ. ಆದಷ್ಟು ಅವಳ ಹಾಕಿ, ಒಳ್ಳೆಯದಾಗುತ್ತೆ ನಿಮಗೆ. ಆ ಕ್ಯಾರೆಟ್ ನೋಡ್ಕೊಳ್ಳಿ. ಯಾವುದೇ ರತ್ನಗಳು ನೀವು ಹಾಕಿದ್ರು ಕ್ಯಾರೆಟ್ ಮಿನಿಮಮ್ 2 ಕ್ಯಾರೆಟ್ ಮೇಲೆ ಇರಬೇಕು. ಅದ್ರೊಳಗಿದ್ರೆ ಅದು ವರ್ಕೌಟ್ ಆಗಲ್ಲ, ಬರೀ ಮಣಿ ಆಗ್ತವೆ. 2 ಕ್ಯಾರೆಟ್ ಮೇಲಿದೆ ನಾನು ಪರೀಕ್ಷೆ ಮಾಡಿಸಾಕಿ. 2 ಕ್ಯಾರೆಟ್ ಮೇಲೆ ಎಷ್ಟೇ ಇದ್ರು ಅದು ಪವರ್ ಬೀಳುತ್ತೆ, ನಿಮ್ಗೆ ಒಳ್ಳೆಯದಾಗುತ್ತೆ. 2 ಕ್ಯಾರೆಟ್ ಮೇಲಿದೆ, ಪರೀಕ್ಷೆ ಮಾಡಿ ಹಾಕಿ. ನಿಮಗೆ ಶುಭ ದಿಕ್ಕು ಉತ್ತರ. ಉಪಾಸನ ದೈವ ಸುಬ್ರಹ್ಮಣ್ಯ, ಸೂರ್ಯ. ಅಂದರೆ ನಿಮ್ಮ ಪೂರ್ವಜನ ಪುಣ್ಯದ ಮೇಲೆ ಬೇರೆ ದೇವತೆ ಇರ್ತವೆ. ಇಷ್ಟ ದೈವ ಇದ್ರೆ ಅದನ್ನೇ ಮಾಡಿ. ನಿಮ್ಮ ರಾಶಿಗೆ ಬಂದಿರೋದು ಇದು ಬಂದಿರುತ್ತೆ. ಎಲ್ಲರಿಗೂ ಶುಭ ಆಗಲಿ. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ವಿಘ್ನೇಶ್ವರಾಯ.